ಪಂಚತಂತ್ರದ ಕಥೆಗಳು. ಒಂದು ಹಳ್ಳಿಯಲ್ಲಿ 4 ಹುಡುಗರು ವಾಸಿಸುತ್ತಿದ್ದರು. ಅವರು ಉತ್ತಮ ಸ್ನೇಹಿತರಾಗಿದ್ದರು. ಅವರಲ್ಲಿ 3 ಹುಡುಗರು ಬಹಳ ಬುದ್ಧಿವಂತರಾಗಿದ್ದರು ಮತ್ತು ಓದಿನಲ್ಲಿ ಮುಂದಿದ್ದರು. ತಂತ್ರವಿದ್ಯೆಯು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವರಿಗೆ ಸಾಮಾನ್ಯ ಜ್ಞಾನವಿರಲಿಲ್ಲ. 4ನೆಯ ಹುಡುಗ ಬುದ್ಧಿವಂತನಲ್ಲ, ಓದಿನಲ್ಲಿ ದಡ್ಡನಾಗಿದ್ದ. ಆದರೆ ಅವನಿಗೆ ಸಾಮಾನ್ಯ ಜ್ಞಾನವಿತ್ತು. ಒಂದು ದಿನ ಬುದ್ಧಿವಂತ 3 ಸ್ನೇಹಿತರು ಒಟ್ಟಿಗೆ ಇರುವಾಗ ತಾವು ತಮ್ಮ ಜ್ಞಾನದಿಂದ ದುಡಿದು ಹಣವನ್ನು ಗಳಿಸಲು ಬೇರೆ ಬೇರೆ ಸ್ಥಳಗಳಿಗೆ ತೆರಳಲು ನಿರ್ಧರಿಸಿದರು. 4ನೆಯ ಹುಡುಗ ಬುದ್ಧಿವಂತನಲ್ಲದ ಕಾರಣ ಅವನನ್ನು ಕರೆದುಕೊಂಡು ಹೋಗಲು ಅವರು ಬಯಸಲಿಲ್ಲ. ಆದರೆ 3 ತಮ್ಮ 4ನೆಯ ಸ್ನೇಹಿತನನ್ನು ಕರೆದುಕೊಂಡು ಹೋಗದಿದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನಿರ್ಧರಿಸಿದರು. ಆದ್ದರಿಂದ ಅವನನ್ನು ಕರೆದುಕೊಂಡು ಹೋಗಲು ನಿರ್ಧರಿಸಿದರು. 4 ಗೆಳೆಯರು ತಮ್ಮ ಬ್ಯಾಗ್ಗಳನ್ನು ಕಟ್ಟಿಕೊಂಡು ದೂರದ ಪ್ರಯಾಣಕ್ಕೆ ಹೊರಟರು. ಒಳ್ಳೆಯ ಕೆಲಸ ಹುಡುಕಿಕೊಂಡು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋದರು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸುವಾಗ ಅವರು ಒಂದು ದಟ್ಟವಾದ ಅರಣ್ಯವನ್ನು ಪ್ರವೇಶಿಸಿದರು. ಕಾಡಿನಲ್ಲಿ ಮರದ ಕೆಳಗೆ ದೊಡ್ಡ ಸಂಖ್ಯೆಯ ಮೂಳೆಗಳು ಬಿದ್ದಿರುವುದನ್ನು ಅವರು ನೋಡಿದರು. 3 ಹುಡುಗರು ತಮ್ಮ ಕೌಶಲ್ಯವನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಆದರೆ 4ನೆಯ ಹುಡುಗ ಮೂಳೆಗಳೊಂದಿಗೆ ಏನನ್ನೂ ಮಾಡದಂತೆ ತನ್ನ ಸ್ನೇಹಿತರಿಗೆ ಸಲಹೆ ನೀಡಿದರು. ಅವರಲ್ಲಿ ಒಬ್ಬ, ಪ್ರಿಯ ಸ್ನೇಹಿತರೆ, ನಮ್ಮ ಕೌಶಲ್ಯವನ್ನು ಪರೀಕ್ಷಿಸಲು ಇದು ಸರಿಯಾದ ಅವಕಾಶ. ಈ ಮೂಳೆಗಳನ್ನು ಜೋಡಿಸಲು ಮತ್ತು ಈ ಪ್ರಾಣಿಗೆ ಜೀವ ನೀಡಲು ಪ್ರಯತ್ನಿಸೋಣ. ಅದಕ್ಕೆ 4ನೆಯ ಹುಡುಗನು ಎಷ್ಟೇ ಬೇಡವೆಂದರೂ ಅವನ ಯಾವುದೇ ಮಾತುಗಳನ್ನು ಅವನ ಸ್ನೇಹಿತರು ಕೇಳಲು ಆಸಕ್ತಿ ಹೊಂದಿರಲಿಲ್ಲ ಮತ್ತು ಪ್ರಾಣಿಯನ್ನು ಮತ್ತೆ ಜೀವಕ್ಕೆ ತರಲು ನಿರ್ಧರಿಸಿದರು. ಮೊದಲನೆಯ ಸ್ನೇಹಿತ ಹೇಳುತ್ತಾನೆ, ನಾನು ಮೂಳೆಗಳನ್ನು ಸರಿಯಾಗಿ ಅಸ್ಥಿಪಂಜರದಲ್ಲಿ ಜೋಡಿಸುತ್ತೇನೆ. ಆಗ 2ನೆಯ ಸ್ನೇಹಿತ ಹೇಳುತ್ತಾನೆ, ನಾನು ಅಸ್ಥಿಪಂಜರಕ್ಕೆ ಮಾಂಸ ಮತ್ತು ರಕ್ತವನ್ನು ಸೇರಿಸಿ ನನ್ನ ಕೌಶಲ್ಯವನ್ನು ಬಳಸುತ್ತೇನೆ. ಹಾಗೆ ಮಾಡಿದ ತಕ್ಷಣ ಅದು ನಿರ್ಜೀವ ಸಿಂಹದಂತೆ ಕಾಣುತ್ತಿತ್ತು. 3ನೆಯ ಹುಡುಗ ತನ್ನ ಜ್ಞಾನವನ್ನು ಬಳಸಿ ಸಿಂಹಕ್ಕೆ ಜೀವವನ್ನು ತುಂಬಲು ನಿರ್ಧರಿಸುತ್ತಾನೆ. ಈ ಹಂತದಲ್ಲಿ 4ನೆಯ ಹುಡುಗ ಕೂಗಿ ಹೇಳಿದ, ಪ್ರಿಯ ಸ್ನೇಹಿತರೆ, ಸಿಂಹವು ಮತ್ತೆ ಜೀವಕ್ಕೆ ಬಂದರೆ ಅದು ನಮ್ಮನ್ನೆಲ್ಲ ಕೊಂದು ತಿನ್ನುತ್ತದೆ. ದಯವಿಟ್ಟು ಅಂತಹ ತಪ್ಪು ಮಾಡಬೇಡಿ. ಆದರೆ ಇತರ ಸ್ನೇಹಿತರು ತಮ್ಮ ಸ್ನೇಹಿತನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರು ಮತ್ತು ಸಿಂಹಕ್ಕೆ ಜೀವ ತುಂಬಲು ನಿರ್ಧರಿಸಿದರು. 3ನೆಯ ಹುಡುಗ ಅಸ್ಥಿಪಂಜರದ ಹತ್ತಿರಕ್ಕೆ ಹೋಗಿ ಜೀವ ನೀಡಲು ನಿರ್ಧರಿಸಿದನು. ಅವರ ಮೂರ್ಖ ಸ್ನೇಹಿತರ ವರ್ತನೆಯನ್ನು ನೋಡಿದ 4ನೆಯ ಸ್ನೇಹಿತ ಓಡಿ ಹೋಗಿ ಮರದ ತುದಿಯಲ್ಲಿ ಕುಳಿತನು. ಅವರು ಜಪ ಮಾಡಲು ಪ್ರಾರಂಭಿಸಿದರು. ತಕ್ಷಣ ಸಿಂಹವು ಜೀವಂತವಾಗಿ ಚಿಮ್ಮಿತು. ಎಲ್ಲ 3 ಸ್ನೇಹಿತರನ್ನು ಕೊಂದಿತು. 4ನೆಯ ಸ್ನೇಹಿತನು ಸಂಭವಿಸಿದ ಘಟನೆಯನ್ನು ತುಂಬ ಬೇಸರದಿಂದ ನೋಡಿದನು ಮತ್ತು ಹಳ್ಳಿಗೆ ಹಿಂತಿರುಗಿ ಇಡೀ ಘಟನೆಯನ್ನು ಗ್ರಾಮಸ್ಥರಿಗೆ ವಿವರಿಸಿದನು. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಒಬ್ಬ ವ್ಯಕ್ತಿಯು ತುಂಬ ಬುದ್ಧಿವಂತನಾಗಿದ್ದರೂ ಸಾಮಾನ್ಯ ಜ್ಞಾನವಿಲ್ಲದಿದ್ದರೆ ಆ ಜ್ಞಾನವು ಯಾವುದಕ್ಕೂ ಪ್ರಯೋಜನವಿಲ್ಲವೆಂದು ನಮಗೆ ತಿಳಿದು ಬರುತ್ತದೆ. ಧನ್ಯವಾದಗಳು.